ಚಿನ್ನ ಮರಿ ಇಲ್ಲದೆ ಇದ್ದಾಗ ಈ ಮನೆ ಕತ್ತಲು ಗವಿ ಆಗೋಗಿತ್ತು. ಈಗ ನೋಡಿ ಅವ್ರು ಬಂದಿರೋದ್ರಿಂದ ಬೆಳಕಿನ ಪ್ರೇಮ ಲೋಕ ಆಗಿದೆ. ಇದರಲ್ಲೇ ಗೊತ್ತಾಗುತ್ತೆ ಜಾನ್ವಿಯವರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಶಾಂತಮ್ಮ, ನಾನು ಅವರಿಂದ ದೂರ ಇದ್ದೀನಿ ಅಂತ ಎಷ್ಟು ನೋವು ಪಟ್ಟಿದ್ದೀನೋ ಅವರು ನನ್ನಿಂದ ದೂರ ಇದ್ದು ಅಷ್ಟೇ ನೋವು ಅನುಭವಿಸಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೋಡಿ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಜೀವನ ಮಾಡಬೇಕು ಅಂತ ಈಗ ಎಲ್ಲದನ್ನೂ ಒಪ್ಕೊಂಡು ಬಂದಿದ್ದಾರೆ. ನಾನು ಬಯಸೋದು ಅದನ್ನೇ ಅಪ್ಪ. ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಬೇರೆ ಬೇರೆ ಆಗೋದು ಏನು ಚೆನ್ನಾಗಿರುತ್ತೆ ಹೇಳು. ನೋಡು, ಏನೇ ಆದರೂ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ನಾವು ಜೊತೆಯಲ್ಲೇ ಜೀವನ ಸಾಗಿಸ್ತೀವಿ ಅನ್ನೋ ಹಠ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಬೇರೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸರಿಯಾಗಿ ಹೇಳಿದ್ರಿ ಶಾಂತಮ್ಮ. ನಾನು ಇಷ್ಟು ದಿವಸ ಅವರನ್ನು ಹುಚ್ಚನ್ನು ಹಾಕಿ ಪ್ರೀತಿ ಮಾಡಿದೆ. ಆದರೆ ಈ ಕುರುಡು ಪ್ರೇಮದಿಂದ ಅವ್ರಿಗೆ ನೋವಾಯಿತು ಅಂತ ಅರ್ಥ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಕುರುಡು ಪ್ರೀತಿಯಿಂದ ಅವ್ರಿಗೆ ಸ್ವಲ್ಪ ನೋವಾಗಿರೋದು ನಿಜ. ಇನ್ನು ಮುಂದೆ ನಾನು ಹಾಗೆ ನಡ್ಕೊಳ್ಳಲ್ಲ ನೋಡಿ. ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ, ಆದರೆ CCTV ಕಣ್ಣಲ್ಲಲ್ಲ ಅಷ್ಟೇ. ನನಗಂತೂ ತುಂಬ ಖುಷಿ ಆಗ್ತಿದೆ ಜಯಂತ್. ಪ್ರತಿಯೊಂದು ಹೆಣ್ಣು ಬಯಸೋದು ನಿನ್ನಂಥ ಗಂಡನ್ನೇ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.